ಜಾಗ ಕಿರಿದು ಆದರೆ ಕೈತೋಟ ಮಾಡಬೇಕು. ಹಾಗಾದರೆ ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದಕ್ಕೆ ಚಿಂತೆ ಬೇಡ. ಕಿರಿದಾದ ಜಾಗದಲ್ಲೂ ಮನಸ್ಸಿಗೆ ಮುದ ನೀಡುವಂತಹ ಮನೆಯಂಗಳಂತದಲ್ಲಿ ತೂಗು ತೋಟ ಮಾಡಬಹುದು. ಹೇಗೆ ಅಂತ ತೋರಿಸ್ತೀವಿ ನೋಡಿ. ಕಿರಿದಾದ ಜಾಗದಲ್ಲೂ ಮನಸ್ಸಿಗೆ ಮುದ ನೀಡುವಂಥ ಮನೆಗಳಲ್ಲಿ ಆಹ್ಲಾದಕರ ವಾತಾವರಣ ಸೃಷ್ಟಿಸುವಂಥ ತೂಗು ತೋಟವನ್ನ ಮಾಡೋಕ್ಕೆ ಸಾಧ್ಯ ಇದೆ. ಮನೆಯ ಅಂಗಳದಲ್ಲಿ ಎಲ್ಲೆಲ್ಲಿ ತುಸು ಬೆಳಕು ಬೀಳುವ ಜಾಗವಿರುತ್ತೋ ಅಲ್ಲಿರುವ ಗೋಡೆಗಳಿಗೆ, ಸೂರುಗಳಿಗೆ ಹಗುರವಾದ ಕುಂಡಗಳನ್ನು ತೂಗುಬಿಟ್ಟು ಅದರಲ್ಲಿ ಗಿಡಗಳನ್ನು ಬೆಳೆಸಬಹುದು. ಇದೇ ತೂಗುತೋಟ ಅಥವಾ ಹ್ಯಾಂಗಿಂಗ್ ಗಾರ್ಡನ್. ಈ ತೂಗುತೋಟಕ್ಕೆ ಕುಂಡಗಳೇ ಆಗಬೇಕಿಲ್ಲ. ಮನೆಯಲ್ಲಿರುವ ವ್ಯರ್ಥವಾಗಿ ಬಿಸಾಡುವ ಬಕೆಟ್, ಟೇಬಲ್ಗಳ ಖಾನಿಗಳು, ಪೇಂಟ್ ಡಬ್ಬಗಳು ಅಷ್ಟು ಯಾಕೆ, ನೀರು ಕುಡಿದು ಬಿಸಾಡುವ ಬಾಟಲ್ಗಳಲ್ಲೂ ಗಿಡಗಳನ್ನು ಬೆಳೆಸಬಹುದು. ಇಂಥವುಗಳಲ್ಲಿ ಕ್ಯಾಕಟ್ಸ್ ಹಾಗೂ ಬಳ್ಳಿಯಾಗಿ ಹಬ್ಬುವ ಗಿಡಗಳನ್ನು ಬೆಳೆಸಬಹುದು. ನಗರದಲ್ಲಿ ಪುಟ್ಟ ಮನೆಯಲ್ಲಿ ಸಸಿಗಳಿಗೆ ಜಾಗ ಎಲ್ಲಿ ಎಂಬ ಕೊರಗು ಹಲವರಲ್ಲಿದೆ. ಆದರೆ ತೋಟ ಮಾಡುವ ಆ ಗಿಡಗಳು ಮನಸ್ಸಿಗೆ ನೀಡುವ ಆಹ್ಲಾದಕರ ಸವಿಯ ಆಸೆಗೆ ಮಾತ್ರ ಬೇಲಿ ಹಾಕೋಕೆ ಸಾಧ್ಯ ಇಲ್ಲ. ಈ ಜಾಗದ ಸಮಸ್ಯೆಗೆ ತೂಗುವ ಕುಂಡಗಳು ಪರಿಹಾರವನ್ನು ಒದಗಿಸಿದ್ದು ಇತ್ತೀಚೆಗೆ ಸಾಕಷ್ಟು ಜನಪ್ರಿಯತೆಯನ್ನು ಪಡೆಯುತ್ತಿವೆ. ತೂಗು ತೋಟ ಹೇಗೆ ಮಾಡೋದು? ವ್ಯರ್ಥವಾಗುವ PVC ಪೈಪ್ಗಳನ್ನು ಅಡ್ಡವಾಗಿ ಕತ್ತರಿಸಿ ಅದರಲ್ಲಿ ಮಣ್ಣು ಗೊಬ್ಬರ ಮತ್ತು ಸಮ ಪ್ರಮಾಣದಲ್ಲಿ ಬೆರೆಸಿ ಬಳಸಬಹುದು. ನಿಮಗೆ ಇಷ್ಟವಾದ ಬಳ್ಳಿಗಳಲ್ಲಿ ಅರಳುವ ಹೂವಿನ ಬೀಜಗಳನ್ನು ಹಾಕಿ ಪೈಪ್ಗೆ ದಾರ ಕಟ್ಟಿ ಸೂರಿಗೆ ತೂಗು ಹಾಕಿ ವಾರ ಕಳೆಯೋದ್ರೊಳಗೆ ಬೀಜ ಚಿಗುರಿ ಬಳ್ಳಿ ಬೆಳೆಯಲಾರಂಭಿಸುತ್ತೆ. ಬೆಳೆಯುವ ಬಳ್ಳಿಗೆ ಆಸರೆ ನೀಡಿ ಮನೆ ತುಂಬ ಹಸಿರಿನ ವಾತಾವರಣ ನಿರ್ಮಾಣ ಆಗುತ್ತೆ. ಆದರೆ ನಿರ್ವಹಣೆಗೆ ಸಮಯ ಕೊಡಬೇಕು. ಪೈಪ್ನಲ್ಲಿ ದೊಡ್ಡ ಗಿಡಗಳನ್ನು ಬಳಸೋದಕ್ಕಿಂತ ಚಿಕ್ಕ ಗಿಡಗಳನ್ನು ಬೆಳೆಯೋದು ಉತ್ತಮ. ಸೂರ್ಯನ ಕಿರಣಗಳು ನೇರವಾಗಿ ಬೀಳುವ ಸ್ಥಳಗಳನ್ನು ಆಯ್ಕೆ ಮಾಡೋಕೆ ಮರೆಯದಿರಿ. ತೂಗು ತೋಟಗಳಲ್ಲಿ ಬಳ್ಳಿಗಳನ್ನು ಹಬ್ಬಿಸಿ ಕಿಟಕಿಗಳ ಕಂಬಿ, ಗೋಡೆಗಳಲ್ಲಿ ಮನಿ ಪ್ಲಾಂಟ್, ಆಲ್ಮಂಡ್ ಕ್ರೀಪರ್, ಅಮೃತ ಬಳ್ಳಿ ಸೇರಿದಂತೆ ವಿವಿಧ ಗಿಡಗಳನ್ನು ಹಬ್ಬಿಸಬಹುದು. ಕಿಟಕಿಯ ಮೇಲೆ ಒಂದು ಕಂಬಿಯನ್ನು ಕಟ್ಟಿ ಅಲ್ಲಿ ಅವುಗಳನ್ನು ಜೋತು ಬೀಳುವಂತೆ ಇಡಬೇಕು. ಕಿಟಕಿಯಿಂದ ಬರುವ ಗಾಳಿ ಬೆಳಕು ಬಳ್ಳಿಗಳ ನಡುವೆ ಹಾದು ಮನೆಯ ಪಡಸಾಲೆಯನ್ನು ಪ್ರವೇಶ ಮಾಡುತ್ತೆ. ಮನೆಯ ಆವರಣ ಆಹ್ಲಾದಕರವಾಗಿರುತ್ತೆ. ಏನೆಲ್ಲ ಗಿಡ ಬೆಳೆಯಬಹುದು? ಅಲಂಕಾರದ ಉದ್ದೇಶಕ್ಕೆ ಬೆಳೆಯುವುದಾದರೆ ಗೋಲ್ಡನ್ ಮನಿ ಪ್ಲಾಂಟ್, ವೆರಿಗೇಟೆಡ್, ಸೆಕ್ಯುಲೆಂಟ್ಸ್, ರಿಯೋ, ರಿಂಗ್ಚೂರ್ ಪ್ಲಾಂಟ್, ಬಾಲ್ಕಾ ಪ್ಲಾಂಟ್ ಬೆಳೆಯುವುದು ಸೂಕ್ತ. ಸದ್ಯದ ಸನ್ನಿವೇಶದಲ್ಲಿ ಅಲಂಕಾರಿಕ ಗಿಡಗಳ ಜೊತೆಗೆ ಔಷಧ ಗುಣಗಳ ಬಳ್ಳಿಯನ್ನು ಬೆಳೆಸೋದು ಒಳ್ಳೆಯದು. ಅಮೃತ ಬಳ್ಳಿ, ಒಂದೆಲಗ ಮತ್ತು ದೊಡ್ಡ ಪತ್ರೆಯನ್ನು ಈ ತೂಗು ಕುಂಡಗಳಲ್ಲಿ ಬೆಳೆಸೋದ್ರಿಂದ ಮನೆಮದ್ದು ತಯಾರಿಸೋಕೆ, ತುರ್ತು ಸಂದರ್ಭಕ್ಕೆ ಔಷಧ ಬಳಕೆಗೆ ಬಳಸಬಹುದು. ತೂಗು ತೋಟದ ನಿರ್ವಹಣೆ ಹೇಗೆ? ಸಸ್ಯ ಕುಂಡದ ಗಾತ್ರ ನೋಡಿಕೊಂಡು ಬೆಳಿಗ್ಗೆ ಅಥವಾ ಸಂಜೆ ಅಲ್ಪ ಪ್ರಮಾಣದಲ್ಲಿ ನೀರುಣಿಸಬೇಕು. ನೇತು ಹಾಕಿದ ಗಿಡಗಳನ್ನು ಕೆಳಗಿಳಿಸಿ ನೀರುಣಿಸೋದು ಒಳ್ಳೆಯದು. ಹೆಚ್ಚುವರಿ ನೀರು ಹೊರಹರಿಯದಂತೆ ಕುಂಡದ ತಳಭಾಗದಲ್ಲಿ ತೂತು ಇರಬೇಕು. ನೀರು ಅಲ್ಲಿಯೇ ನಿಂತರೆ ಬೇರು ಕೊಳೆಯುವ ಸಾಧ್ಯತೆ ಇರುತ್ತೆ. ಗಿಡಗಳಿಗೆ ತಜ್ಞರ ಸಲಹೆ ಮೇರೆಗೆ ಸಾವಯವ ಗೊಬ್ಬರಗಳನ್ನು ಬಳಸೋದು ಉತ್ತಮ. ಗಿಡ ದಟ್ಟವಾಗಿ ಬೆಳೆದ್ರೆ ವಿಸ್ತರಿಸಿದ ಭಾಗವನ್ನು ಕತ್ತರಿಸಬೇಕು. ಗಿಡದ ಹೂವುಗಳು ಬಾಡಿದ್ರೆ ಕಿತ್ತು ತೆಗಿಬೇಕು. ಹೊಸ ಮಗು ಅರಳೋಕೆ ಇದು ಅನುಕೂಲ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.